ಸುಳ್ಳು ಅಂತ ಅಂದರೆ ಏನು, ಮಿಥ್ಯ ಅಂದರೆ ಏನು? ವಿಜ್ಞಾನ, ಆಧುನಿಕ ವಿಜ್ಞಾನಿಗಳಿಗೆ 2022ನೇ ಇಸ್ವಿನಲ್ಲಿ ನೊಬೆಲ್ ಅವಾರ್ಡನ್ನ ತೊಗೊಂಡಂಥ ವಿಜ್ಞಾನಿ ಹೇಳಿದ್ದು, ದಿಸ್ ವರ್ಲ್ಡ್ ಇಸ್ ಇಲ್ಯೂಷನ್. ಈ ಜಗತ್ತು ಕಾಣುವ ಹಾಗೆ ಇಲ್ಲ, ನಮ್ಮ ಕಣ್ಣಿಗೆ ಗೋಚರಿಸುವಷ್ಟು ಕಾಣುವುದನ್ನು ಸತ್ಯ ಅಂತ ನಾವು ಭಾವಿಸ್ತೇವೆ, ಕೇಳುವುದನ್ನು ಅಷ್ಟೇ ಸತ್ಯ ಅಂತ ಭಾವಿಸ್ತೇವೆ ಇಂದ್ರಿಯಗಳಿಗೆ. ಅದನ್ನೇ ಗೀತೆಯಲ್ಲಿ ಕೃಷ್ಣ ಹೇಳಿದರು, ಇಂದ್ರಿಯಾಣಿ ಪರಾಣ್ಯಾಹು, ಒಂದೊಂದಕ್ಕೂ ಒಂದೊಂದು ಇತಿಮಿತಿಯನ್ನು ಕಲ್ಪಿಸಿ ಯಾವುದು ಶ್ರೇಷ್ಠ ಅಂತ ಮಾತನ್ನು ಹೇಳ್ತಾ ಹೋಗ್ತಾರೆ ನೋಡಿ. ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಮ್ಮನಃ ಮನಸ್ಸಸ್ತು ಪರಾ ಬುದ್ಧಿ ಯೋ ಬುದ್ಧೇಹೇ ಪರತಸ್ತು ಸ. ಇಂದ್ರಿಯ ವಸ್ತುಗಳು, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಮತ್ತು ಇದರ ಆಚೆ ಇರತಕ್ಕಂಥ ಅಜ್ಞಾನ ಎಲ್ಲದಕ್ಕೂ ಕೂಡ ಹಿಂದೆ ಇದ್ದು ಅವ್ಯಾಹತವಾಗಿ ನೆಲೆಸಿರ್ತಕ್ಕಂಥ ಶುದ್ಧ ಚೈತನ್ಯ ನಮ್ಮ ಅರಿವಿಗೆ ಬರುವ ತನಕ ಯತ್ರ ಯತ್ರೋ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನ. ಜೀವದಲ್ಲಿರ್ತಕ್ಕಂಥ ಚೈತನ್ಯ ಇರ್ಬೋದು, ಬ್ರಹ್ಮದಲ್ಲಿರ್ತಕ್ಕಂಥ ಶುದ್ಧ ಅಬ್ಸಲ್ಯೂಟ್ ಕಾನ್ಸಿಯಸ್ನೆಸ್ ಇರ್ಬೋದು, ಇವೆಲ್ಲವೂ ಕೂಡ ಅರಿವಾಗಬೇಕು ಅಂತಂದರೆ ಒಂದಿಷ್ಟು ಸಾಧನೆ ನಮಗೆ ಬೇಕಾಗುತ್ತೆ. ಅದಕ್ಕೆ ನಮ್ಮ ಹಿರಿಯರು ಹಾಕಿಕೊಟ್ಟಂತಹ 3 ಹಂತದ್ದು ಮಲದೋಷವನ್ನು ಹೋಗಲಾಡಿಸ್ಕೊಳ್ಳಿಕ್ಕೋಸ್ಕರ ಒಂದಿಷ್ಟು ನಿಸ್ವಾರ್ಥವಾಗಿರ್ತಕ್ಕಂಥ ಸೇವೆ ಮತ್ತು ಭಕ್ತಿ ಉಪಾಸನೆಗಳ ಮುಖಾಂತರ ಯಾವ ಹಂತವನ್ನು ಕೂಡ ಬಿಡೋ ಹಾಗಿಲ್ಲ. ಮೊದಲನೆಯ ಹಂತಕ್ಕೆ ಹೋಗಬೇಕಾದ್ರೆ ಈ ವೇದಿಕೆಯನ್ನು ಹತ್ತಿ ಬರಬೇಕಾದ್ರೆ ಹಲವಾರು ಮೆಟ್ಟಿಲುಗಳನ್ನ ಹತ್ತಿ ಬಂದಿದ್ದೇವೆ. ಹಾಗಾಗಿ ಭಕ್ತಿ ಉಪಾಸನೆ ಮುಖಾಂತರ ಇನ್ನೊಂದು ದೋಷವನ್ನು, ಬೋಧ ಅನ್ಯ ಸಾಧನೆಭ್ಯೋ ಹಿ ಸಾಕ್ಷಾತ್ ಮೋಕ್ಷೈಕ ಸಾಧನಂ, ಬ್ರಹ್ಮ ಮತ್ತು ಜೀವ ಎರಡೂ ಕೂಡ ಒಂದೇ ಎಂಬ ಭಾವ ಬರಬೇಕು ಅಂತಂದರೆ ಕೊನೆಯ ಜ್ಞಾನವೂ ಕೂಡ ನಮಗೆ ಬೇಕಾಗುತ್ತೆ. ಅಡುಗೆ ಮಾಡಲಿಕ್ಕೆ ಎಲ್ಲ ಉಪಕರಣಗಳಿದ್ದು ಅಗ್ನಿ ಇಲ್ಲದೆ ಹೋದದ್ದೇ ಆದರೆ ಯಾವ ರೀತಿ ಅಡುಗೆ ತಯಾರಾಗೋದಿಲ್ವೋ ಅದೇ ರೀತಿ ಶುದ್ಧ ಜ್ಞಾನ ಆಗದ ಹೊರತು ಜೀವ ಮತ್ತು ಬ್ರಹ್ಮ ಒಂದೇ ಎಂಬ ಭಾವ ನಮಗೆ ಬರೋದಿಲ್ಲ. ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನ ಭಾವನೆಯೂ ಕೂಡ ನಮ್ಮ ಅರಿವಿಗೆ ಬರೋದಿಲ್ಲ, ಅದು ನಮಗೆ ಸಿದ್ಧಿಸೋದು ಇಲ್ಲ.